ಸ್ನೇಹಿತರೆ ನಮಸ್ಕಾರ. ಕನ್ನಡದ ಖ್ಯಾತ ಕವಿಗಳು, ನಾಟಕಕಾರರು, ಆ, ಕತೆ, ಚಿತ್ರಕಥೆ, ಸಂಭಾಷಣೆ ಬರಿತಾ ಇದ್ದಂಥವರು, ಸಿನಿಮಾಗಳಿಗೆ ಹಾಡುಗಳನ್ನು ಬರಿತಿದ್ದಂತಹ ಕನ್ನಡದ ಹೆಮ್ಮೆಯ ಸಾಹಿತಿ ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ತೀರ್ಕೊಂಡಿದ್ದಾರೆ. ಬಹುತೇಕರಿಗೆ ಈಗಾಗಲೇ ಗೊತ್ತಾಗಿರಬೇಕು ಆ ವಿಚಾರ. ಸ್ನೇಹಿತರೆ, ಎಚ್ ಎಸ್ ವೆಂಕಟೇಶ ಅವರನ್ನು ನೆನೆಸ್ಕೊಳ್ತಾ ಅವರಿಗೆ ಶ್ರದ್ಧಾಂಜಲಿ ಕೋರ್ತಾ ಮಾಡ್ತಿರುವಂತಹ ಈ ವಿಡಿಯೋ ನನ್ನ ಪಾಲಿಗೆ ಬಹಳ ವಿಶೇಷ. ಯಾಕೆಂತಂದರೆ ಈಗ 6 ತಿಂಗಳ ಹಿಂದೆ, ಬರೀ 6 ತಿಂಗಳ ಹಿಂದೆ ನಾನು ಅವರ ಮನೆಯಲ್ಲಿ ಹೋಗಿ ಕಂಡಿದ್ವಿ. ನಾವು ನಮ್ಮ ತಂಡ ಬಹಳ ಪ್ರೀತಿಯಿಂದ, ಅಭಿಮಾನದಿಂದ, ಗೌರವದಿಂದ, ಮಮತೆಯಿಂದ ಕಂಡಿದ್ದರು ನಮ್ಮನ್ನವರು. ಎಚ್ ಎಸ್ ವೆಂಕಟೇಶ ಮೂರ್ತಿಗಳು 80 ವರ್ಷದ ತುಂಬು ಜೀವನ ಆಗಿತ್ತು ಅವ್ರದ್ದು. ನಾವು ಅವರ ಮನೆಗೆ ಹೋದಾಗಲೇ ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಕಾಡ್ತಿತ್ತು, ನಡೆದಾಡೋಕ್ಕೆ ಕಷ್ಟ ಆಗ್ತಿತ್ತು. ಆದರೂ ಅವರಲ್ಲಿದ್ದಂತಹ ಆ ಉತ್ಸಾಹ, ಲವಲವಿಕೆ, ಜೀವನ ಪ್ರೀತಿ ಇತ್ತಲ್ಲ, ಅದನ್ನು ತುಂಬ ಅದ್ಭುತವಾಗಿ ಉಳಿಸ್ಕೊಂಡಿದ್ದರು ನಮ್ಮ ಕವಿ ಎಚ್ ಎಸ್ ವೆಂಕಟೇಶ ಮೂರ್ತಿಗಳು. ಅವರ ಸೊಸೆ ಅವ್ರಿಗೆ ಬಹಳ ಸಹಾಯ ಮಾಡ್ತಿದ್ರು ಅವರ ಕೆಲಸಗಳಿಗೆ, ಅವ್ರು ಬಂದು ಕೂತ್ಕೊಳ್ಳೋಕ್ಕೆ ಇತ್ಯಾದಿ ಎಲ್ಲನೂ. ಕವಿ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ತೀರ್ಕೊಂಡಿದ್ದಾರೆ. ತುಂಬು ಜೀವನ. ನಾವು ಅವ್ರಿಗೆ ಶ್ರದ್ಧಾಂಜಲಿ ಕೋರೋದ್ರ ಜೊತೆಗೆ ನಾವು ಬಹಳ ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ಅವರ ಸಾಹಿತ್ಯವನ್ನು, ಅವರ ಕೃತಿಗಳನ್ನು ಓದುವಂಥದ್ದು, ಮತ್ತು ಬಹಳ ಮುಖ್ಯವಾಗಿ ಅವರು ಬದುಕಿದಂತಹ ನೈತಿಕತೆಯ ಬದುಕು ಮತ್ತು ಶ್ರಮ ಜೀವನ ಇದ್ದರೂ ಕೂಡ ಎಲ್ಲೂ ದಾರಿ ತಪ್ಪದಂತಹ ಬದುಕಿತ್ತಲ್ಲ, ಆ ಆದರ್ಶವನ್ನು ನಾವು ಪಾಲಿಸಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ಯಾಕಂದರೆ ಅವ್ರ ಊರು ಇವತ್ತಿನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕು, ಅಲ್ಲಿ ಹೋದಿಗೆರೆ ಅಂತ ಒಂದು ಗ್ರಾಮ ಬರುತ್ತೆ, ಹೋದಿಗೆರೆ. ಆ ಹೋದಿಗೆರೆ ಛತ್ರಪತಿ ಶಿವಾಜಿಯವರ ತಂದೆ ಶಹಾಜಿಯವರ ಸಮಾಧಿ ಅಲ್ಲಿದೆ. ಒಂದು ಯುದ್ಧದಲ್ಲಿ ಅವ್ರು ತೀರ್ಕೊಳ್ತಾರೆ, ಆಗ ಅಲ್ಲಿದೆ ಅವರ ಸಮಾಧಿ. ಆ ಕಾರಣಕ್ಕೋಸ್ಕರ ಆ ಊರು ತುಂಬ ಪ್ರಖ್ಯಾತಿ, ಹೋದಿಗೆರೆ. ಆ ಊರಿನಲ್ಲಿ ಹುಟ್ಟಿದಂಥ ಕಡು ಬಡವ ಹುಡುಗ ನಮ್ಮ ಎಚ್ ಎಸ್ ವೆಂಕಟೇಶ ಮೂರ್ತಿಗಳು. ತಂದೆಯನ್ನು ಕಳ್ಕೊತಾರೆ, ತಾಯಿ ಮತ್ತು ಅಜ್ಜಿ ಅವರನ್ನು ಸಾಕ್ತಾರೆ, ಓದ್ತಾರೆ. SLC ಆದ ನಂತರ ಅವ್ರು ಕೆಲಸಕ್ಕೆ ಸೇರ್ಕೋತಾರೆ. ಆದರೆ ಇನ್ನೂ ಹೆಚ್ಚು ಓದಬೇಕು ಅಂತ ಅವ್ರಿಗೆ ಆಸಕ್ತಿ ಇರುತ್ತೆ. ಅವ್ರ ಹೈಸ್ಕೂಲ್ ದಿನಗಳಿಂದಲೇ ಬರೆಯೋ ಅಭ್ಯಾಸ, ಸಾಹಿತ್ಯದ ಅಭ್ಯಾಸ ಎಲ್ಲ ಇರುತ್ತೆ ಅವರು. ಆನಂತರ ಕೆಲಸ ಮಾಡ್ತಾ ಅವರು MA ಮುಗಿಸ್ಕೋತಾರೆ, BA MA ಮುಗಿಸ್ಕೋತಾರೆ. ಬೆಂಗಳೂರಿನ ಸೆಂಟ್ ಜೋಸೆಫ್ಸ್ ಕಾಲೇಜ್ಗೆ ಅವರು ಅರ್ಜಿ ಹಾಕಿದಾಗ ಅವರಿಗೆ ಕೆಲಸ ಸಿಗುತ್ತೆ, ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಕೆಲಸ ಸಿಗುತ್ತೆ. ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ 30 ವರ್ಷಕ್ಕೂ ಹೆಚ್ಚು ಕಾಲ ಅವರು ಇಂಗ್ಲೀಷ್ ಅಧ್ಯಾಪನದ ಕೆಲಸ ಮಾಡ್ತಾರೆ. ನಮ್ಮ ರಾಹುಲ್ ದ್ರಾವಿಡ್, ಕ್ರಿಕೆಟಿಗ ರಾಹುಲ್ ದ್ರಾವಿಡ್, ಇನ್ಫೋಸಿಸ್ನ ಮೋಹನ್ ದಾಸ್ ಪೈ, ಪ್ರಕಾಶ್ ರೈ, ನಟ ಸುಂದರ್ರಾಜ್ ಅವರು, ಈ ಥರ ಘಟಾನುಘಟಿಗಳಲ್ಲಿ ಅವ್ರ ಶಿಷ್ಯಂದರು, ಅವರ ಸ್ಟೂಡೆಂಟ್ಸು. ಸೆಂಟ್ ಜೋಸೆಫ್ಸ್ ಕಾಲೇಜಿನಂತಹ ಒಂದು ಕ್ರಿಶ್ಚಿಯನ್ ಕಾಲೇಜಿನ ಒಂದು ಇಂಗ್ಲೀಷ್ಮಯ ವಾತಾವರಣದಲ್ಲಿ ಕನ್ನಡ ಸಂಘವನ್ನು ತುಂಬ ಅದ್ಭುತವಾಗಿ ಬೆಳೆಸಿದವರು ನಮ್ಮ ಎಚ್ ಎಸ್ ವೆಂಕಟೇಶ ಮೂರ್ತಿಗಳು. ಜೊತೆಗೆ ತಮ್ಮ ಸಾಹಿತ್ಯ ಪಯಣ ಅದನ್ನು ಕೂಡ ಅದ್ಭುತವಾಗಿ ಅವರು ನಿಭಾಯಿಸಿದಂಥವ್ರು. ಅದ್ಭುತವಾದ ಕುಟುಂಬದ ಒಬ್ಬ ಫ್ಯಾಮಿಲಿ ಮ್ಯಾನ್, ಒಬ್ಬ ಕೌಟುಂಬಿಕ ವ್ಯಕ್ತಿ ನಮ್ಮ ಎಚ್ ಎಸ್ ವೆಂಕಟೇಶ ಮೂರ್ತಿಗಳು. ಅದನ್ನು ಕೂಡ ನಾವು ಒಂದು ಆದರ್ಶ ಅಂತ ತಗೊಳ್ಳೇಬೇಕು. ಹೇಗೆ ಸಮಯ ನಿಭಾಯಿಸಿದರು, ಹೇಗೆ ಅವರು ತಮ್ಮ ಬರವಣಿಗೆ, ಅಧ್ಯಾಪನ, ಕುಟುಂಬ ಇದೆಲ್ಲವನ್ನು ನಿಭಾಯಿಸಿದಂತ ನೆನೆಸ್ಕೊಂಡ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ಅದ್ಭುತವಾಗಿ ಅವರು ಕೆಲಸ ಮಾಡಿದ್ದಾರೆ. ಅಷ್ಟು ಕ್ವಾಂಟಿಟಿ ಕೂಡ ಅಷ್ಟೇ ಅದ್ಭುತವಾಗಿ ಬರೆದಿದ್ದಾರೆ. ಭಾವಗೀತೆ, ಸಿನಿಮಾ ಸಾಹಿತ್ಯ, ಆಮೇಲೆ ಅವರ ಬೇರೆ ಬೇರೆ ಕವನಗಳು, ನಾಟಕಗಳು, ಚಿತ್ರಪಟ, ಉರಿಯ ಉಯ್ಯಾಲೆ ಇತ್ಯಾದಿ ನಾಟಕಗಳು, ಮತ್ತು ಚಿನ್ನಾರಿ ಮುತ್ತ, ಅದರ ಕಥೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಅವ್ರದ್ದೇನೆ. ಸೊ ಆ ಸಿನಿಮಾಗಳು, ಅನೇಕ ಸಿನಿಮಾಗಳಿಗೆ, ಇನ್ಕ್ಲೂಡಿಂಗ್ ಅಮೆರಿಕ ಸಿನಿಮಾಗೆ ಅವರು ಸಾಹಿತ್ಯ ರಚಿಸಿದ್ದಾಗ್ಬೋದು, ಹಾಡು ಬರೆದದ್ದು, ಸೊ ಇತ್ಯಾದಿ ಅನೇಕ ಕೆಲಸಗಳನ್ನು ಅವ್ರು ಮಾಡಿದ್ರು. ಹೇಗೆ ಸಮಯ ನಿಭಾಯಿಸಿದ್ರು ಆಶ್ಚರ್ಯ ಆಗುತ್ತೆ ನನಗಂತೂ. ಆ ರೀತಿ ಇದ್ದಂಥವ್ರು. ಜೊತೆಗೆ ಒಬ್ಬ ಸ್ನೇಹಮಯ ವ್ಯಕ್ತಿಯವರು. ನಾನು ಅವ್ರ ವಯಸ್ಸು ಬಹಳ ಚಿಕ್ಕ ಹುಡುಗ. ನಾನು ಅವ್ರ ಹತ್ರ ಹೋದಾಗಲೂ ಕೂಡ ಭಾಳ ಆತ್ಮೀಯತೆಯಿಂದ, ಭಾಳ ವರ್ಷದಿಂದ ಕಂಡವ್ರ ಥರ ಮಾತಾಡಿದ್ರು. ನಾನು ಬೇರೆ ಇನ್ನೊಂದು ಚಿತ್ರೀಕರಣ ಮುಗಿಸ್ಕೊಂಡು ತಡವಾಗಿ ಅವ್ರ ಮನೆಗೆ ಹೋದಾಗಲೂ ಬೇಸರಿಸ್ಕೊಳ್ಳದೆ, ಬನ್ನಿರಿ ಇದೆಲ್ಲ ಆಗುತ್ತೆ, ನಾವು ತುಂಬ ನೋಡಿದ್ದೀವಿ ಈ ಥರದ್ದು ಅಂತ ಹೇಳಿ ಅವ್ರನ್ನ ಪ್ರೀತಿಯಿಂದ ಬರಮಾಡ್ಕೊಂಡು ಮಾತಾಡಿ. ಆ ಸಂದರ್ಶನ ನೀವು ಗಮನಿಸಿ, ಪೂರ್ಣ ಸಂದರ್ಶನ ಕಲಾ ಮಾಧ್ಯಮದಲ್ಲಿದೆ. ಲವಲವಿಕೆಯಿಂದ, ತಾಜಾತನದಿಂದ ಮಾತಾಡಿದ್ದಂತಹ ವ್ಯಕ್ತಿತ್ವ. ಹಾಗಾಗಿ ಸ್ನೇಹಿತರೆ, ಅಂತಹ ಹಿರಿಯ ವ್ಯಕ್ತಿತ್ವ ತೀರ್ಕೊಂಡಿದ್ದಾರೆ. ಅವ್ರಿಗೆ ಶ್ರದ್ಧಾಂಜಲಿ ಕೋರೋಣ, ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಎಲ್ಲಕ್ಕಿಂತಲೂ ಬಹಳ ಮುಖ್ಯವಾಗಿ ಅವರ ಆದರ್ಶ ಪಾಲಿಸೋ ಮೂಲಕ ಆ ಹಿರಿಯ ಚೇತನಕ್ಕೆ ಗೌರವಿಸೋಣ ಅಂತ ನಾನು ಕೇಳ್ಕೊತೀನಿ. ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ಎಲ್ರಿಗೂ ಅವರ ದುಃಖ ಭರಿಸೋ ಶಕ್ತಿಯನ್ನು ಭಗವಂತ ಕೊಡಲಿ ಅಂತಲೂ ಕೇಳ್ಕೊತೀನಿ. ಹಾಗಾಗಿ ಸರ್, ವಿ ಮಿಸ್ ಯು, ಸೀರಿಯಸ್ಲಿ ವಿ ಮಿಸ್ ಯು ಸರ್. ನಿಮ್ಮ ಸಾಹಿತ್ಯದ ಮೂಲಕ ಖಂಡಿತ ನೀವು ಉಳ್ಕೊಂಡಿದ್ದೀರಿ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಹೋಗಿ ಬನ್ನಿ ಸರ್.